Hello everyone, welcome to Sanmargaha classes. Question number 53 from Luther Burbank. Where there is a will, there is a way. ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದೇ ಈಗ ಅದೇ ಮಾತಿನ ಅರ್ಥ. ಓಕೆನಾ? ಸೊ ಇದನ್ನು ನೀವು ವಿಸ್ತರಿಸಿ ಬರಿಬೇಕು. It is for 3 marks. Where there is a will, there is a way means that if we are determined to do something, we can find a way to achieve it. ನಾವು ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ, ಡಿಟರ್ಮೈನ್ ಅಂತಂದ್ರೆ ಸರಿ ದೃಢ ನಿರ್ಧಾರ ಮಾಡಿದರೆ ಅದನ್ನ ಮಾಡೋದಿಕ್ಕೆ ನಮ್ಗೆ ದಾರಿ ತೋರತ್ತೆ. ಓಕೆ, ಸೊ ಡಿಟರ್ಮಿನೇಷನ್ ಅಂದ್ರೆ ದೃಢ ನಿರ್ಧಾರ. ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್ ಹೆಲ್ಪ್ ಅಸ್ ಟು ಓವರ್ಕಮ್ ಡಿಫಿಕಲ್ಟೀಸ್. ಯಾವುದೇ ತರದ ತೊಂದರೆಗಳಿದ್ರು ದೃಢ ನಿರ್ಧಾರ ಮತ್ತು ಹಾರ್ಡ್ ವರ್ಕ್ ಕಷ್ಟಪಟ್ಟು ಕೆಲಸ ಮಾಡಿದರೆ ನಮಗೆ ತೊಂದರೆಗಳು ನಿವಾರಣೆಯಾಗುತ್ತವೆ. ಫಾರ್ ಎಕ್ಸಾಂಪಲ್, a student who studies regularly and does not give up can succeed in exams. ಸೊ ಆತ ರೆಗ್ಯುಲರ್ ಆಗಿ ಸ್ಟಡಿ ಮಾಡಿದ್ರೆ, ಓದಿದ್ರೆ ಮತ್ತು ಪ್ರಯತ್ನವನ್ನ ಬಿಡದೆ ಇದ್ರೆ ಆತ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಬೋದು. ಇವನ್ ವೆನ್ ಪ್ರಾಬ್ಲಮ್ಸ್ ಕಮ್, ಅ ಸ್ಟ್ರಾಂಗ್ ಮೈಂಡೆಡ್ ಪರ್ಸನ್ ಕೀಪ್ಸ್ ಟ್ರೈಯಿಂಗ್ ಅಂಡ್ ಫೈಂಡ್ ಸೊಲ್ಯೂಷನ್ಸ್. ಒಬ್ಬ ಸ್ಟ್ರಾಂಗ್ ಮೈಂಡ್ ಇರುವಂತಹ ವ್ಯಕ್ತಿ ಯಾವುದೇ ತರದ ತೊಂದರೆಗಳು ಬಂದರೂ ಪ್ರಯತ್ನವನ್ನ ನಿರಂತರವಾಗಿ ಪಡ್ತಾ ಇರ್ತಾನೆ ಮತ್ತು ಆತ ಸಕ್ಸಸ್ ಅನ್ನು ಕೂಡ, ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಹಿಡಿತಾನೆ. ದಿಸ್ proverb teaches us to be confident, work hard and never lose hope. ಸೊ ಈ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಮನಸ್ಸಿದ್ದಲ್ಲಿ ಮಾರ್ಗ ಅನ್ನುವಂಥದ್ದು ನಮಗೆ ಏನ್ ತಿಳಿಸಿಕೊಡತ್ತೆ ಮಕ್ಕಳೇ? ಇಟ್ ಟೀಚರ್ಸ್ ಅಸ್ ಟು ಬಿ ಕಾನ್ಫಿಡೆಂಟ್ ಅಂತಂದ್ರೆ ಆತ್ಮವಿಶ್ವಾಸದಿಂದ ಇರಬೇಕು. ವರ್ಕ್ ಹಾರ್ಡ್, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಂಡ್ ನೆವರ್ ಲೂಸ್ ಹೋಪ್, ನಾವು ಹೋಪ್ ಅನ್ನ ಕಳ್ಕೋಬಾರ್ದು. ಓಕೆನಾ? ಭರವಸೆಯನ್ನ ಕಳ್ಕೋಬಾರ್ದು. ಇಫ್ ವಿ ಟ್ರೂಲಿ ವಾಂಟ್ ಟು ಅಚೀವ್ ಸಮಥಿಂಗ್, ವಿ ವಿಲ್ ಶ್ಯೂರ್ಲಿ ಫೈಂಡ್ ಅ ವೇ ಟು ಸಕ್ಸೀಡ್. ನಾವು ನಿಜವಾಗ್ಲೂ ಸಾಧಿಸುವಂತಹ ಮನಸ್ಸಿದ್ದರೆ ನಮಗೆ ಆ ಸಾಧನೆ ಮಾಡೋದಕ್ಕೆ ಯಾವುದಾದ್ರೂ ದಾರಿ ಸಿಗುತ್ತೆ ಅನ್ನೋದು ಈ ಒಂದು ಪ್ರೋವರ್ಬ್ನ ಅರ್ಥ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು.